ಕೇಂದ್ರ ಸಚಿವ ಸಂಪುಟ ಸರ್ಜರಿಗೆ ಮೋದಿ ಲೆಕ್ಕಾಚಾರಗಳೇನು? ಮನೆಯೊಂದು ಮೂರು ಬಾಗಿಲು ಆಗಿದ್ದೇಕೆ ರಾಜ್ಯ ಕಾಂಗ್ರೆಸ್? ಮತ್ತೆ ಮಂತ್ರಿಗಿರಿ ಪಡೆಯೋದಿಕ್ಕೆ ಸಾಹುಕಾರನ ತಂತ್ರಗಳೇನು? ಖಾಕಿ ತನಿಖೆಯಿಂದ ರೇಖಾ ಮರ್ಡರ್ನ ಯಾವೆಲ್ಲ ಸೀಕ್ರೆಟ್ ರಿವೀಲ್ ಆಗಿದೆ? ಇದೆಲ್ಲವನ್ನ ನೋಡೋಣ. ಕೇಂದ್ರ ಸಚಿವ ಸಂಪುಟ ಸರ್ಜರಿಗೆ ಮೋದಿ ಲೆಕ್ಕಾಚಾರಗಳೇನು? ರಾಜ್ಯದಿಂದ ಯಾರ್ಯಾರು ನಮೋ ಕ್ಯಾಬಿನೆಟ್ ಸೇರಲಿದ್ದಾರೆ? ರಾಘವೇಂದ್ರ, ಉದಾಸಿ, ಜಾಧವ್, ಖೂಬಾರಲ್ಲಿ ಯಾರಿಗೆ ಚಾನ್ಸ್? ನೋಡೋಣ ಯಾರಿಗೆ ಲಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಕೇಂದ್ರ ಸಂಪುಟ ಪುನಾರಚನೆಗೆ ಪ್ರಧಾನಿ ಮೋದಿ ತೀರ್ಮಾನಿಸಿದ್ದು ಜುಲೈನಲ್ಲಿ ಸಂಪುಟ ಪುನಾರಚನೆಯಾಗಲಿದೆ. ಹಲವರ ಅಕಾಲಿಕ ನಿಧನದಿಂದಾಗಿ ಖಾಲಿ ಇರುವ ಸಚಿವ ಸ್ಥಾನಗಳು ಭರ್ತಿ ಮಾಡೋದಕ್ಕೆ ಹಾಗೂ ಕೆಲವು ಹಾಲಿ ಸಚಿವರಿಗೆ ಕುಕ್ ಕೊಡೋದಕ್ಕೆ ಮೋದಿ ಪ್ಲಾನ್ ಮಾಡಿದ್ದು, ಪ್ರಧಾನಿ ಮೋದಿ ಸಭೆ ನಡೆಸಿ ಪಟ್ಟಿ ತಯಾರಿಸಿದ್ದಾರೆ. ಹೊಸ ಯುವ ಮುಖಗಳಿಗೆ ಮಣೆ ಹಾಕಿ ಹಾಲಿ ಸಚಿವರಿಗೆ ಕುಕ್ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ಲಾನ್ ಮಾಡಿದ್ದಾರೆ. ಹಾಲಿ ಸಚಿವರಿಗೆ ಕುಕ್ ಕೊಡೋದಕ್ಕೆ ಪ್ರಧಾನಿ ಮೋದಿ ಸಜ್ಜಾಗಿದ್ದು, ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್, ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಸೇರಿದಂತೆ ಹಲವರಿಗೆ ಕುಕ್ ಕೊಡುವ ಸಾಧ್ಯತೆ ಇದೆ. ಕೇಂದ್ರ ಸಚಿವ ಸಂಪುಟಕ್ಕೆ ಈ ಬಾರಿ ಹೊಸ ಯುವ ಮುಖಗಳಿಗೆ ಆದ್ಯತೆ ನೀಡೋದಕ್ಕೆ ಮೋದಿ ಚಿಂತನೆ ನಡೆಸಿದ್ದಾರೆ. ಸುಶೀಲ್ ಮೋದಿ, ಅನುಪ್ರಿಯಾ ಪಟೇಲ್, ಜ್ಯೋತಿರಾದಿತ್ಯ ಸಿಂಧಿಯಾ, ಸರ್ಬಾನಂದ ಸೋನೋವಾಲ್ ಅವರಿಗೆ ಚಾನ್ಸ್ ಸಿಗೋದು ದಟ್ಟವಾಗಿದೆ. 2022ರಲ್ಲಿ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆ ಇದೆ. ಹೀಗಾಗಿ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಂಪುಟ ಸೇರೋದಕ್ಕೆ ರಾಜ್ಯದಲ್ಲೂ ಹಲವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಯಾವೆಲ್ಲ ಸಂಸದರಿಗೆ ಕೇಂದ್ರದಲ್ಲಿ ಮಂತ್ರಿ ಆಗುವ ಭಾಗ್ಯ ಒಲಿಯಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಮೋದಿ ಕ್ಯಾಬಿನೆಟ್ ಸರ್ಜರಿ ವೇಳೆ ಹಲವರಿಗೆ ಕುಕ್ ಕೊಡಲಿದ್ದು, ಹಲವರಿಗೆ ಜಾಕ್ಪಾಟ್ ಹೊಡೆಯಲಿದೆ. ಕೇಂದ್ರ ಸಚಿವ ಸಂಪುಟ ಸರ್ಜರಿಗೆ ಪ್ರಧಾನಿ ಮೋದಿ ಲೆಕ್ಕಾಚಾರ ಹಾಕಿದ್ದಾರೆ. ಕ್ಯಾಬಿನೆಟ್ ಪುನಾರಚನೆ ವೇಳೆ ರಾಜ್ಯಕ್ಕೆ 2 ಸಚಿವ ಸ್ಥಾನ ನೀಡುವ ಸಾಧ್ಯತೆಗಳಿದೆ. ಈ ಪೈಕಿ ಒಂದು ಸುರೇಶ್ ಅಂಗಡಿ ನಿಧನದಿಂದ ಖಾಲಿಯಾಗಿರುವ ಸಚಿವ ಸ್ಥಾನವಾಗಿದೆ. ಸುರೇಶ್ ಅಂಗಡಿ ಬದಲಿಗೆ ಮತ್ತೊಬ್ಬ ಲಿಂಗಾಯತ ಸಂಸದರಿಗೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಇನ್ನು ಒಬ್ಬ ದಲಿತ ಸಮುದಾಯದ ನಾಯಕರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಫಿಕ್ಸ್ ಆಗಿದೆ. ಸಿಎಂ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರಗೆ ಮಣೆ ಹಾಕುವ ಸಾಧ್ಯತೆ ಹೆಚ್ಚಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು, ಮೊದಲ ಬಾರಿಗೆ ಮಾಜಿ ಸಿಎಂ ಎಸ್ ಬಂಗಾರಪ್ಪ ವಿರುದ್ಧ ಬಿವೈ ರಾಘವೇಂದ್ರ ಜಯಬೇರಿ ಬಾರಿಸಿದ್ರು. ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಬಾರಿಸಿರುವ ಬಿವೈ ರಾಘವೇಂದ್ರಗೆ ಚಾನ್ಸ್ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ನಮೋ ಕ್ಯಾಬಿನೆಟ್ ಸರ್ಜರಿ ವೇಳೆ ಶಿವಕುಮಾರ್ ಉದಾಸಿಗೆ ಚಾನ್ಸ್ ಸಿಗೋದು ಪಕ್ಕಾ ಆಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಉದಾಸಿ ಲಿಂಗಾಯತ ಬಣಜಿಗ ಸಮುದಾಯದ ನಾಯಕರಾಗಿದ್ದಾರೆ. ಹಾವೇರಿಯಿಂದ ಸತತ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ದಾರೆ. ಅಲ್ಲದೆ ಲೋಕಸಭೆ ಅಧಿವೇಶನದಲ್ಲಿ ಚಾಚು ತಪ್ಪದೆ ಹಾಜರಾಗ್ತಾರೆ. ಹೀಗಾಗಿ ಶಿವಕುಮಾರ್ ಉದಾಸಿಗೆ ಮಣೆ ಹಾಕುವ ಸಾಧ್ಯತೆಗಳಿದೆ. ನಮೋ ಕ್ಯಾಬಿನೆಟ್ನಲ್ಲಿ ಸಂಸದ ಭಗವಂತ ಖೂಬಾಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಗವಂತ ಖೂಬಾ ಆಯ್ಕೆಯಾಗಿದ್ದು, ಬೀದರ್ ಲೋಕಸಭಾ ಕ್ಷೇತ್ರದಿಂದ 2 ಬಾರಿ ಖೂಬಾ ಜಯಭೇರಿ ಬಾರಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಖಂಡ್ರೆ ವಿರುದ್ಧ ಸ್ಪರ್ಧಿಸಿ ಖೂಬಾ ಗೆಲುವು ಸಾಧಿಸಿದ್ರು. ಮೋದಿ ಸಂಪುಟದಲ್ಲಿ ಓರ್ವ ದಲಿತ ಸಂಸದರಿಗೆ ಮಂತ್ರಿ ಪಟ್ಟ ಸಿಗಲಿದ್ದು, ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೆಸರು ಮುಂಚೂಣಿಯಲ್ಲಿದೆ. ಲಂಬಾಣಿ ಸಮುದಾಯದ ನಾಯಕರಾಗಿರುವ ಸಂಸದ ಉಮೇಶ್ ಜಾಧವ್ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಸೋಲರಿಯದ ನಾಯಕ ಖರ್ಗೆಯನ್ನೇ ಸೋಲಿಸಿರುವ ಜಾಧವ್ಗೆ ಮಣೆ ಹಾಕುವ ಸಾಧ್ಯತೆಗಳಿದೆ. ಮನೆಯೊಂದು 3 ಬಾಗಿಲು ಆಗಿದ್ದೇಕೆ ರಾಜ್ಯ ಕಾಂಗ್ರೆಸ್ನ ಸಿಎಂ ಕುರ್ಚಿ ದಳ್ಳೂರಿಗೆ 3ನೇ ಬಣ ದಲಿತಾಸ್ತ್ರ ಪ್ರಯೋಗಿಸುತ್ತಾ ಬಹಿರಂಗವಾಗಿ ಮಾತಾಡಿದವರಿಗೆ ವಾರ್ನಿಂಗ್ ಕೊಟ್ಟಿದ್ಯಾರು? ನೋಡೋಣ ಕೈ ಸಿಎಂ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ದಳ್ಳೂರಿ ಮತ್ತೆ ಭುಗಿಲೆದ್ದಿದೆ. ಎಲೆಕ್ಷನ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಕಚ್ಚಾಟ ನಡೆಯುತ್ತಿದ್ದು, ದಿಗ್ಗಜ ನಾಯಕರ ಕಿತ್ತಾಟದಿಂದ ಕಿಚ್ಚು ಹೆಚ್ಚಾಗಿದೆ. ಭಿನ್ನಮತದಿಂದ ಕಾಂಗ್ರೆಸ್ ಈಗ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಣದ ಜಿದ್ದಾಜಿದ್ದಿನ ನಡುವೆ ಕಾಂಗ್ರೆಸ್ನಲ್ಲಿ 3ನೇ ಬಣ ಸಿಡಿದಿದೆ.
ಕಾಂಗ್ರೆಸ್ ಮೂರನೇ ಬಣ ನಿನ್ನೆ ರಾತ್ರಿ ಮುನಿಯಪ್ಪ ನಿವಾಸದಲ್ಲಿ ದಿಢೀರ್ ಮೀಟಿಂಗ್ ನಡೆಸಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್, ಮುನಿಯಪ್ಪ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಯ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ನೇರವಾಗಿಯೇ ಪ್ರಶ್ನಿಸಲು ಹಿರಿಯ ನಾಯಕರು ನಿರ್ಧಾರ ಮಾಡಿದ್ದಾರೆ. ಏನೇ ಆಗ್ಲಿ ಒಮ್ಮೆ ಗಟ್ಟಿಯಾಗಿ ಮಾತನಾಡಿಬಿಡೋಣ, ಇರೋ ಸಿಟ್ಟೆಲ್ಲ ಇಲ್ಲಿಗೆ ಮುಗಿದು ಬಿಡ್ಲಿ, ಮುಂದಾದ್ರೂ ಪಕ್ಷ ಸರಿ ಹೋಗ್ಬೋದು ಎಂದು ನಾಯಕರು ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯ ಕಾಂಗ್ರೆಸ್ನ ಮೂರನೇ ಬಣ ಸಿಡಿದಿದೆ. ಕಾಂಗ್ರೆಸ್ ಎಂದರೆ ಕೇವಲ ಇಬ್ಬರು ವ್ಯಕ್ತಿಯಲ್ಲ, ನಾವು ಕೂಡ ಕಾಂಗ್ರೆಸ್ ಕಟ್ಟಲು ಶ್ರಮ ಹಾಕಿದ್ದೇವೆ. ಇದೇ ರೀತಿ ಬಿಟ್ರೆ ಪಕ್ಷ ಹಾಳಾಗಲಿದೆ ಅಂತ ಮುನಿಯಪ್ಪ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಪಕ್ಷ ಗಟ್ಟಿಯಾದ್ರೆ ದೇಶದಲ್ಲಿ ಖಂಡಿತ ಗಟ್ಟಿಯಾಗುತ್ತೆ. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಲಿ ಅಂತ ಹೈಕಮಾಂಡ್ ಬಳಿ ಈ ವಿಚಾರ ಪ್ರಸ್ತಾಪಿಸೋಣ ಎಂದು ಚರ್ಚಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದ್ದು, ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಸಂಪರ್ಕದಲ್ಲಿ ಇನ್ನಷ್ಟು ನಾಯಕರಿದ್ದಾರೆ. ಆದರೆ ನಿನ್ನೆ ಮುನಿಯಪ್ಪ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಭಾಗಿಯಾಗಿದ್ರು. ಹೀಗಾಗಿ ಸಭೆಗೆ ತಮ್ಮನ್ನ ಏಕೆ ಆಹ್ವಾನಿಸಿಲ್ಲ ಅಂತ ಪ್ರಶ್ನಿಸಿರುವ ಕೆಲ ನಾಯಕರು, ಸಭೆಗೆ ಆಹ್ವಾನಿಸಿದ್ರೆ ನಾವು ಕೂಡ ಬರ್ತಿದ್ವು ಅಂತ ಹೇಳಿದ್ದಾರೆ. ಹೀಗಾಗಿ ಮತ್ತೆ ಶೀಘ್ರದಲ್ಲೇ ಸಭೆ ಸೇರೋಣ ಎಂದು ಪರಮೇಶ್ವರ್ ಮತ್ತು ಹರಿಪ್ರಸಾದ್ ಟೀಮ್ ಹೇಳಿದೆ. ರಾಜ್ಯ ಕಾಂಗ್ರೆಸ್ನ ಮೂರನೇ ಬಣ ಮತ್ತೆ ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆಗಳಿವೆ. ಹೀಗಾಗಿ ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್, ಮುನಿಯಪ್ಪ ಈಗಾಗಲೇ ದಲಿತ ನಾಯಕರ ಸಂಪರ್ಕ ಶುರು ಮಾಡಿದ್ದಾರೆ. ಅಹಿಂದಕ್ಕೆ ಟಾಂಗ್ ಕೊಡಲು ದಲಿತ ಸಮ್ಮೇಳನ ನಡೆಸಲು ಈ ಹಿಂದೆ ತೀರ್ಮಾನಿಸಲಾಗಿತ್ತು. ಆದರೆ ಕೊರೋನಾದಿಂದಾಗಿ ಮೂರನೇ ಬಣ ಯೋಜನೆಯನ್ನ ಮೊಟಕುಗೊಳಿಸಿತ್ತು. ಇದೀಗ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿರೋದ್ರಿಂದ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಲಿಂಗಾಯತರಲ್ಲಿ ಪರ್ಯಾಯ ನಾಯಕರಿಲ್ಲ ಎಂಬುದು ಸುಳ್ಳು. ಆದರೆ ಬಿಎಸ್ವೈ ಅತಿ ದೊಡ್ಡ ನಾಯಕರು, ಅದರಲ್ಲಿ ಅನುಮಾನವಿಲ್ಲ ಅಂತ ಶಾಸಕ ಎಂಪಿ ಪಾಟೀಲ್ ಹೇಳಿದ್ದಾರೆ. ಮೈಸೂರಿನ ಸುತ್ತೂರು ಮಠದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ನಾನು ಹಾಗೂ ಶರವಣ ಪ್ರಕಾಶ್ ಪಾಟೀಲ್ ಇದ್ದೇವೆ. ಈಶ್ವರ ಖಂಡ್ರೆ ಸೇರಿದಂತೆ ಹಲವು ನಾಯಕರು ಕೂಡ ಇದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ಬಿಜೆಪಿಯಲ್ಲಿ ಶೆಟ್ಟರ್, ಉಮೇಶ್ ಕತ್ತಿ, ಯತ್ನಾಳ್, ಸೋಮಣ್ಣ, ಬೆಲ್ಲದ್ ಸೇರಿ ಅನೇಕ ನಾಯಕರು ಇದ್ದಾರೆ. ಈ ಎಲ್ಲ ನಾಯಕರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿದರು. ಮುಂದಿನ ಸಿಎಂ ಎನ್ನುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಶಾಸಕ ಎಂಪಿ ಪಾಟೀಲ್ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ನಾವೇ ಸಿಎಂ ಅಂತ ಸೆಲ್ಫ್ ಡಿಕ್ಲೇರ್ ಮಾಡಿಕೊಳ್ಳುವುದು ಸರಿಯಲ್ಲ. ಸೆಲ್ಫ್ ಡಿಕ್ಲೇರ್ ಮಾಡಿಕೊಂಡವರೆಲ್ಲ ಮುಖ್ಯಮಂತ್ರಿ ಆಗೋದಿಲ್ಲ. ಯಾರು ಸಿಎಂ ಆಗಬೇಕು ಎಂಬುದನ್ನ ಜನ ತೀರ್ಮಾನ ಮಾಡಬೇಕು ಅಂತ ಮೈಸೂರಿನ ಸುತ್ತೂರು ಮಠದಲ್ಲಿ ಶಾಸಕ ಎಂಪಿ ಪಾಟೀಲ್ ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಭಾವಿ ಮುಖ್ಯಮಂತ್ರಿ ಚರ್ಚೆ ಜೋರಾಗಿದ್ದು, ಕೆಲವರು ಅಭಿಮಾನದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಶಾಸಕ ಎಂಪಿ ಪಾಟೀಲ್ ಹೇಳಿದ್ದಾರೆ. ಯಾರೋ ಮಾತನಾಡಿದ ವಿಚಾರಕ್ಕೆ ಹೆಚ್ಚು ಬೆಲೆ ಕೊಡಬೇಕಾಗಿಲ್ಲ. ಯಾರು ಈ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಅಲ್ಲದೆ ಕಾಂಗ್ರೆಸ್ ಇತಿಹಾಸದಲ್ಲಿ ಚುನಾವಣೆಗೂ ಮುಂಚಿತವಾಗಿ ಸಿಎಂ ಅಭ್ಯರ್ಥಿ ಘೋಷಿಸಿಲ್ಲ. ರಾಜ್ಯದಲ್ಲಿ 150 ಸ್ಥಾನಗಳನ್ನ ಗೆಲ್ಲುವುದು ನಮ್ಮ ಮೊದಲ ಆದ್ಯತೆ. ಸಿಎಂ ಯಾರಾಗಬೇಕು ಎಂಬುದು ಹೈಕಮಾಂಡ್ ಸೂಚಿಸುತ್ತೆ ಎಂದು ಎಂಪಿ ಪಾಟೀಲ್ ತಿಳಿಸಿದ್ರು. ಮುಂದಿನ ಸಿಎಂ ಅಭ್ಯರ್ಥಿ ಬಗ್ಗೆ ತುಟಿ ಬಿಚ್ಚಿದವರಿಗೆ ನೋಟಿಸ್ ನೀಡಲು ಕಾಂಗ್ರೆಸ್ನ ಶಿಸ್ತು ಸಮಿತಿ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನೊಂದು ವಾರದಲ್ಲಿ ಇನ್ನೊಂದು ಸಭೆ ನಡೆಯಲಿದ್ದು, ಶಾಸಕರಿಗೆ ನೋಟಿಸ್ ನೀಡಿ ಸಭೆಗೆ ಕರೆಸಲು ತೀರ್ಮಾನ ಮಾಡಲಾಗಿದೆ. ಕ್ರಮ ಕೈಗೊಳ್ಳದಿದ್ದರೆ ಸಮಿತಿ ಬಗ್ಗೆ ಲಘುವಾಗಿ ಪರಿಗಣಿಸುತ್ತೆ. ಹೀಗಾಗಿ ಹೇಳಿಕೆ ನೀಡಿದ ಶಾಸಕರ ವಿರುದ್ಧ ಕ್ರಮಕ್ಕೆ ನಿರ್ಧಾರ ಮಾಡಿದ್ದು, ಎಷ್ಟೇ ದೊಡ್ಡವರಿದ್ದರೂ ಸಮಿತಿ ಮುಂದೆ ಹಾಜರಾಗಬೇಕು ಅಂತ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಕೆದಕಿದಷ್ಟು ಬಯಲಾಗ್ತಿದೆ ರೇಖಾ ಕದಿರೇಶ್ ಭೀಕರ ಕೊಲೆ ರಹಸ್ಯ. ಖಾಕಿ ಮುಂದೆ ರೇಖಾ ಹಂತಕರು ಬಿಚ್ಚಿಟ್ಟ ರಹಸ್ಯಗಳೇನು? ರೇಖಾ ಹತ್ಯೆ ಕೇಸ್ನಲ್ಲಿ ಮಳ್ಳಿ ಮಾಲಾಗೆ ಸಂಕಷ್ಟ ಫಿಕ್ಸಾ? ನೋಡೋಣ ಮರ್ಡರ್ ಮಿಸ್ಟ್ರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಖಾ ಕದಿರೇಶ್ ಬರ್ಬರ ಹತ್ಯೆ ಕ್ಷಣಕ್ಕೂ ಟ್ವಿಸ್ಟ್ ಪಡ್ಕೊಳ್ತಾ ಇದ್ದು, ರೇಖಾ ನೆತ್ತರು ಹರಿಸಿದವರು ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾರೆ. ಕೊಲೆ ಮಾಡುವ ವಿಷಯ ನಮಗೆ ಗೊತ್ತೇ ಇರಲಿಲ್ಲ, ಕೊಲೆ ಆಗತ್ತೆ ಅನ್ನೋದು ನಮಗೆ ತಿಳಿದಿರಲಿಲ್ಲ ಅಂತ ರೇಖಾ ಕದಿರೇಶ್ ಕೊಲೆ ಆರೋಪಿಗಳು ಹೇಳಿದ್ದಾರೆ. ಪೀಟರ್ ಅಣ್ಣ ಹೇಳಿದಂತೆ ಕೊಲೆಗೆ ಸಹಕಾರ ಮಾಡಿದ್ವಿ ಅಂತ ವಿಚಾರಣೆ ವೇಳೆ ಸ್ಟೀಫನ್, ಪುರುಷೋತ್ತಮ್ ಹಾಗೂ ಅಜಯ್ ಬಾಯ್ಬಿಟ್ಟಿದ್ದಾರೆ.
ರೇಖಾ ಕದ್ರೇಶ್ ಕಗ್ಗೊಲೆಗೆ ಹಿಂದಿನ ರಾತ್ರಿನೇ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಖಾಕಿ ವಿಚಾರಣೆ ವೇಳೆ ಹಂತಕರು ಹಲವು ವಿಚಾರ ತಿಳಿಸಿದ್ದು, ರೇಖಾ ಹತ್ಯೆ ಹಿಂದಿನ ರಾತ್ರಿ ಪೀಟರ್ ಅಣ್ಣ ನಮಗೆ ಕರೆ ಮಾಡಿದ್ದ. ಒಂದು ಕೆಲಸ ಇದೆ, ನಾಳೆ ಬನ್ನಿ ಅಂತ ಪೀಟರ್ ನಮಗೆ ಹೇಳಿದ್ರು. ಅದರಂತೆ ಬೆಳಗ್ಗೆ ಸೂರ್ಯ ಬಂದು ನಮ್ಮನ್ನ ಕರೆದುಕೊಂಡು ಹೋದ ಅಂತ ಸ್ಟೀಫನ್, ಪುರುಷೋತ್ತಮ್, ಅಜಯ್ ಹೇಳಿದ್ದಾರೆ. ಪೀಟರ್ ಮನೆ ಮಹಡಿ ಮೇಲೆ ಕುಳಿತಾಗಲೇ ನಮಗೆ ಕೊಲೆ ವಿಚಾರ ಗೊತ್ತಾಗಿದ್ದು ಅಂತ ಸ್ಟೀಫನ್, ಪುರುಷೋತ್ತಮ್, ಅಜಯ್ ಹೇಳಿದ್ದಾರೆ. ಪೀಟರ್ ಅಣ್ಣ ನಾನು ರೇಖಾ ಕದ್ರೇಶ್ನನ್ನ ಕೊಲೆ ಮಾಡ್ತೀನಿ ಅಂದ್ರು. ನೀವು ನನಗೆ ಸಹಾಯ ಮಾಡಬೇಕು ಅಂತ ನಮಗೆಲ್ಲ ಸೂಚಿಸಿದ್ರು. ನಿಮಗೆ ಒಳ್ಳೇದು ಮಾಡೋದು ನನ್ನ ಜವಾಬ್ದಾರಿ ಅಂತಾನು ಹೇಳಿದ್ರು ಅಂತ ಹಂತಕರು ತಿಳಿಸಿದ್ದಾರೆ. ಅಲ್ಲದೆ ನಾನು ಏನೇನು ಹೇಳ್ತೀನಿ ಅದನ್ನ ಮಾಡಿ ಅಂತ ಪೀಟರ್ ಅಣ್ಣ ಹೇಳಿದ್ರು. ಮೊದಲೇ ಸೂರ್ಯ ಮತ್ತು ಪೀಟರ್ ಅಣ್ಣನ ನಡುವೆ ವಿಚಾರ ಚರ್ಚೆಯಾಗಿತ್ತು. ರೇಖಾ ಹತ್ಯೆ ದಿನ ಬೆಳಗ್ಗೆ ಈ ವಿಚಾರವನ್ನ ನಮಗೆ ವಿವರಿಸಿದ್ರು ಅಂತ ಮರ್ಡರ್ ಪ್ಲಾನ್ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪೊಲೀಸರ ಮುಂದೆ ಆರೋಪಿಗಳು ರೇಖಾ ಕದ್ರೇಶ್ ಕೊಲೆ ಸಂಚಿನ ಸತ್ಯ ಕಕ್ಕಿದ್ದಾರೆ. ಕೊಲೆಗೂ ಮೊದಲು ಸಿಸಿ ಕ್ಯಾಮೆರಾ ತಿರುಗಿಸುವುದಕ್ಕೆ ಪ್ಲಾನ್ ಮಾಡಿದ್ದು, ಅದರಂತೆ ಸಹಚರರಿಗೆ ಸಿಸಿ ಕ್ಯಾಮೆರಾ ತಿರುಗಿಸುವುದಕ್ಕೆ ಪೀಟರ್ ಹೇಳಿದ್ದ. ಹೀಗಾಗಿ ರೇಖಾ ಕದ್ರೇಶ್ ಬರುವ ತನಕ ಕಾದಿದ್ದ ಗ್ಯಾಂಗ್ ಊಟ ಹಂಚುವಾಗ ಹೆಚ್ಚು ಜನ ಸೇರಿದ್ರಿಂದ ಸಿಸಿ ಕ್ಯಾಮೆರಾ ತಿರುಗಿಸಿದ್ರು. ಜನ ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದ ಪೀಟರ್ ಬಳಿಕ ಅಟ್ಯಾಕ್ ಮಾಡಿದ್ದ. ವಿಚಾರಣೆ ವೇಳೆ ಪುರುಷೋತ್ತಮ್, ಸ್ಟೀಫನ್, ಅಜಯ್ ಭಯಾನಕ ಸತ್ಯ ಬಾಯ್ಬಿಟ್ಟಿದ್ದು. ಮೂವರು ಆರೋಪಿಗಳಿಗೆ ಪೀಟರ್ ವಾರ್ನಿಂಗ್ ಮಾಡಿದಂತೆ, ನಾವು ಚಾಕು ಚುಚ್ಚಿಲ್ಲ, ಅಟ್ಯಾಕ್ ವೇಳೆ ಗಾರ್ಡ್ ಆಗಿದ್ವಿ, ಪೀಟರ್ ಅಣ್ಣ ಮನೆಯಿಂದ ಬರ್ತಾ ಇದ್ದಂತೆ ನಾವು ಅಲರ್ಟ್ ಆದ್ವಿ ಅಂತ ಪೊಲೀಸರ ವಿಚಾರಣೆಯಲ್ಲಿ ಮೂವರು ಆರೋಪಿಗಳು ಹೇಳಿದ್ದಾರೆ. ರೇಖಾ ಕದ್ರೇಶ್ ಹತ್ಯೆಗೆ ಸಹಾಯ ಮಾಡದಿದ್ರೆ ಪೀಟರ್ ಅಣ್ಣ ನಮ್ಮನ್ನ ಉಳಿಸ್ತಾ ಇರಲಿಲ್ಲ ಅಂತ ಪೊಲೀಸರ ಮುಂದೆ ಪುರುಷೋತ್ತಮ್, ಸ್ಟೀಫನ್ ಮತ್ತು ಅಜಯ್ ಹೇಳಿದ್ದಾರೆ. ಪೀಟರ್ ಅಣ್ಣ ಮತ್ತು ಸೂರ್ಯಗೆ ಗಾರ್ಡ್ ಆಗಿ ನಿಂತಿದ್ವಿ. ಇಬ್ಬರು ರೇಖಾ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲ ಆದ್ಮೇಲೆ ಆಟೋ ಹತ್ತಿ ಅಲ್ಲಿಂದ ಹೊರಟ್ವಿ ಅಂತ ಆರೋಪಿಗಳು ಹೇಳಿದ್ದಾರೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದ್ರೇಶ್ ಹತ್ಯೆ ಕೇಸ್ ಬಗ್ಗೆ ಕೆದಕಿದಷ್ಟು ಮಾಹಿತಿ ಹೊರಬರ್ತಾ ಇದೆ. ಹಂತಕರಿಗೆ ಸಹಕಾರ ನೀಡಿರುವ ಆರೋಪದ ಅಡಿಯಲ್ಲಿ ಇಬ್ಬರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಡಿಸೋಜಾ ಹಾಗೂ ರಾಜೇಶ್ ನನ್ನ ವಶಕ್ಕೆ ಪಡೆದಿರುವ ಕಾಟನ್ಪೇಟೆ ಪೊಲೀಸರು ಒಂದೊಂದು ವಿಷಯವನ್ನ ಬಯಲಿಗೆಳಿತಾ ಇದ್ದಾರೆ. ರೇಖಾ ಕದ್ರೇಶ್ ಹತ್ಯೆ ಬಳಿಕ ಆರೋಪಿಗಳು ಇಡೀ ರಾತ್ರಿ ಸಿಟಿ ರೌಂಡ್ಸ್ ಹೊಡೆದಿದ್ರು. ಅತ್ತ ರೇಖಾ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲ ಒದ್ದಾಡ್ತಾ ಇದ್ರೆ, ಇತ್ತ ಹಂತಕರು ಡಿಸೋಜಾ ಆಟೋದಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗಿದ್ರು. ಡಿಸೋಜಾ ತನ್ನ ಆಟೋದಲ್ಲಿ ಪೀಟರ್ ಹಾಗೂ ಸೂರ್ಯನನ್ನ ಕರೆದೊಯ್ದಿದ್ದ. ಇದರ ಜೊತೆಗೆ ಪೀಟರ್ ಜೊತೆಗೆ ಸಂಪರ್ಕದಲ್ಲಿದ್ದ ರಾಜೇಶ್ನನ್ನು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಮಾಜಿ ಕಾರ್ಪೊರೇಟರ್ ಅನ್ನೇ ಬಲಿ ಪಡೆದಿದ್ದು, ಮಾಸ್ಟರ್ ಮೈಂಡ್ ಎನಿಸಿಕೊಂಡಿರುವ ಮಾಲಾ ಮಾತ್ರ ಪೊಲೀಸರ ಮುಂದೆ ತನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳಂತೆ. ರೇಖಾ ಹತ್ಯೆ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಕೊಲೆಯಲ್ಲಿ ನನ್ನ ರೋಲ್ ಇಲ್ಲ ಎಂದಿದ್ದಾಳಂತೆ. ಹೀಗಾಗಿ ಪೂರಕ ಸಾಕ್ಷ್ಯ ಸಂಗ್ರಹಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು, ಹಲವು ಆಯಾಮದಲ್ಲಿ ತನಿಖೆ ಮುಂದುವರೆದಿದೆ. ಮಂತ್ರಾಲಯ ರಸ್ತೆಗೆ ವರುಣ ಜಲದಿಗ್ಬಂಧನ ಹಾಕಿದ ಹೇಗೆ? ಡಿಕೆಶಿ ಎದುರು ಕಣ್ಣೀರಿಟ್ಟ ಮಹಿಳೆ ಮನವಿ ಮಾಡಿದ್ದೇನು? ರಜೆ ಕೊಡಿ ಎಂದು ಪಿಡಿಒಗೆ ಪತ್ರ ಬರೆದ ಗ್ರಾಮ ಪಂಚಾಯಿತಿ ಸದಸ್ಯ ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ಆಂಧ್ರ ಗಡಿಯಲ್ಲಿರುವ ಸುಕ್ಷೇತ್ರ ಮಂತ್ರಾಲಯದಲ್ಲಿ ಕಳೆದ ರಾತ್ರಿ ಸುರಿದ ಭಾರಿ ಮಳೆ ಅವಾಂತರವನ್ನೇ ಸೃಷ್ಟಿಸಿತ್ತು. ವರುಣನ ಆರ್ಭಟದಿಂದಾಗಿ ಮಂತ್ರಾಲಯದಲ್ಲಿ ಪ್ರವಾಹ ಉಂಟಾಗಿ ಮುಖ್ಯ ದ್ವಾರ ಜಲಾವೃತವಾಗಿತ್ತು. ಭಾರಿ ಮಳೆಗೆ ರಸ್ತೆ, ಕಾರು, ಬೈಕುಗಳು ಮುಳುಗಿದ್ದು ಕರ್ನಾಟಕ ಗೆಸ್ಟ್ ಹೌಸ್ ಅನ್ನ ನೀರು ಸುತ್ತುವರೆದಿತ್ತು. ಅಲ್ಲದೆ ಮಳೆ ನೀರು ವಿಐಪಿ ಗೆಸ್ಟ್ ಹೌಸ್, ವಸತಿ ನಿಲಯಕ್ಕೂ ದಿಗ್ಬಂಧನ ಹಾಕಿತ್ತು. ಇನ್ನು ಮಳೆ ನೀರು ಗ್ರಾಮದ ಒಳಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿ ಮಂತ್ರಾಲಯದ ಸಂಪರ್ಕ ಕಡಿತಗೊಂಡಿತ್ತು. ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಸುಕ್ಷೇತ್ರ ಮಂತ್ರಾಲಯ ತತ್ತರಗೊಂಡಿತ್ತು. ವರುಣಾರ್ಭಟಕ್ಕೆ ಬ್ರೇಕ್ ಬಿದ್ದಿದೆ. ಮಂತ್ರಾಲಯದ ಕೆಲ ಪ್ರದೇಶದಲ್ಲಿ ಜಲಾವೃತವಾಗಿದ್ದ ನೀರನ್ನ ತೆರವುಗೊಳಿಸಲಾಗಿದೆ. ಮಾಧವರಂ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದ್ದು ಭಕ್ತರ ದರ್ಶನಕ್ಕೆ ಯಾವುದೇ ತೊಂದರೆ ಇಲ್ಲ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲೂ ಭಾರಿ ಮಳೆ ಸುರಿದಿದೆ. ರಾತ್ರಿ ಬಿದ್ದ ಮಳೆಯಿಂದಾಗಿ ಗಾಂಧಿನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಮನೆಗೆ ನೀರು ನುಗ್ಗಿ ಹೊರ ಹಾಕೋದಕ್ಕೆ ಸ್ಥಳೀಯರು ಇಡೀ ರಾತ್ರಿ ಜಾಗರಣೆ ಮಾಡಿ ಪರದಾಡಿದ್ರು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿಯಿಂದ ತುಂತುರು ಮಳೆ ಬೀಳ್ತಾ ಇದ್ದು ವರ್ಷಧಾರೆ ಮುಂದುವರೆದಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಜಿಲ್ಲೆ ಪೂರ್ತಿ ಮೋಡ ಕವಿದ ವಾತಾವರಣ ಮನೆ ಮಾಡಿದೆ. ವಾರದ ಹಿಂದೆ ಬಿದ್ದಿದ್ದ ಭಾರಿ ಮಳೆಗೆ ಘಟಪ್ರಭಾ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ತಲೆದೂರಿತ್ತು. ಸತತವಾಗಿ ಮಳೆ ಸುರಿದ್ರೆ ಮತ್ತೆ ಪ್ರವಾಹ ಎದುರಾಗುವ ಆತಂಕ ಶುರುವಾಗಿದೆ.
ಯಾದಗಿರಿ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಜಿಟಿಯಾಗಿ ಮಳೆ ಸುರಿತಾ ಇದ್ದು ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಬೀಳ್ತಾನೆ ಇದೆ. ಜನ ಮನೆಯಿಂದ ಹೊರಗಡೆ ಬರಲಾಗದೆ ಜಿಟಿ ಮಳೆಗೆ ಹೈರಾಣಾಗಿದ್ದಾರೆ. ಸತತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಜಿಟಿ ಮಳೆ ಮುಂದುವರೆದಿದೆ. ಬಿಎಸ್ವೈ ಬರೀ ಶಿವಮೊಗ್ಗಕ್ಕೆ ಸಿಎಂ ಅಲ್ಲ, ಇಡೀ ರಾಜ್ಯಕ್ಕೆ ಸಿಎಂ. ಹಾಗಾಗಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ಕೇಸ್ನಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಬಂದು ಸಾಂತ್ವನ ಹೇಳುವ ಕೆಲಸ ಮಾಡಲಿ. ಹೀಗಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಒತ್ತಾಯಿಸಿದ್ದಾರೆ. ಸಾಂತ್ವನ ಹೇಳುವ ಕೆಲಸವನ್ನ ಮಾಡದ ಸರ್ಕಾರ ಸತ್ತು ಹೋಗಿದೆ ಎಂದರ್ಥ. ವಿಧಾನಸಭೆ ಕಲಾಪದಲ್ಲಿ ದುರಂತದ ಬಗ್ಗೆ ಎಳೆಯಾಗಿ ಬಿಚ್ಚಿಡುತ್ತೇವೆ ಅಂತ ಡಿಕೆಶಿ ಗುಡುಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಎಕ್ಕಡಹಳ್ಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಆಕ್ಸಿಜನ್ ಕೇಸ್ನಲ್ಲಿ ಮೃತಪಟ್ಟ ಕೆಂಪಯ್ಯ, ರಾಜು ಅನ್ನೋರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಕೆಪಿಸಿಸಿ ವತಿಯಿಂದ 1 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ್ರು. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಮೃತರ ಕುಟುಂಬಕ್ಕೆ ಭರವಸೆ ನೀಡಿದ್ರು. ಈ ವೇಳೆ ಡಿಕೆಶಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಸಾಥ್ ನೀಡಿದ್ರು. ಆಕ್ಸಿಜನ್ ಪ್ರಕರಣದಲ್ಲಿ ಮೃತಪಟ್ಟ 36 ಕುಟುಂಬಗಳ ಮನೆಗೂ ಇಂದು ಡಿಕೆಶಿ ಭೇಟಿ ಕೊಡಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಎಕ್ಕಡಹಳ್ಳಿಯಲ್ಲಿ ಡಿಕೆಶಿ ಎದುರು ಮಹಿಳೆಯೊಬ್ಬಳು ಕಣ್ಣೀರಿಟ್ಟಿದ್ದಾಳೆ. ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಕೇಸ್ನಲ್ಲಿ ಪತಿ ರಾಜು ಮೃತಪಟ್ಟಿದ್ದು ಪತಿಯೇ ಮನೆಗೆ ಆಧಾರವಾಗಿದ್ರು. ಹೀಗಾಗಿ ನನಗೊಂದು ಕೆಲಸ ಕೊಡಿಸಿ ಜೀವನಕ್ಕೆ ದಾರಿ ಮಾಡಿಕೊಡಿ ಅಂತ ಆಶಾ ಅನ್ನೋರು ಕಣ್ಣೀರಾಕಿದ್ದಾರೆ. ಪತಿ ರಾಜು ನಿಧನದಿಂದ ನನಗೆ ಧಕ್ಕೆ ದೋಚದಂತಾಗಿದೆ. ಕೆಲಸ ಇಲ್ಲದೆ ಇದ್ರೆ ಜೀವನ ನಡೆಸೋದು ಕಷ್ಟವಾಗಲಿದೆ ಅಂತ ಡಿಕೆಶಿ ಎದುರು ಅಳಲು ತೋಡಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನೊಬ್ಬ 2 ದಿನ ರಜೆ ಕೋರಿ ಪಿಡಿಒಗೆ ಪತ್ರ ಬರೆದಿದ್ದಾನೆ. ನನ್ನ ತಮ್ಮನ ಮದುವೆಗೆ 2 ದಿನ ರಜೆ ಬೇಕಾಗಿದ್ದು ರಜೆ ಮಂಜೂರು ಮಾಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾನೆ. ಕಾನೂನು ಮೀರಿ ಯಾವ ಕಾರ್ಯಕ್ರಮದಲ್ಲೂ ಭಾಗಿಯಾಗಲ್ಲ, ನಾನು ಜನಪ್ರತಿನಿಧಿ ಅಲ್ಲ, ಪ್ರಜಾ ಕಾರ್ಮಿಕ, ಹೀಗಾಗಿ ರಜೆ ಕೊಡಿ ಅಂತ ಕೋರಿದ್ದಾನೆ. ರಜೆ ಕೇಳಿರುವ ಸದಸ್ಯ ಚೇತನ್ ಪ್ರಜಾಕೀಯ ಪಕ್ಷದಿಂದ ಗೆದ್ದಿದ್ದಾನೆ. ಶೀಘ್ರದಲ್ಲೇ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷರ ಭೇಟಿ ಆಗ್ತಾರಾ ಸಾಹುಕಾರ್? ಯಾವ್ಯಾವ ರಾಜ್ಯದಿಂದ ಬಂದ್ರೆ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ? ಸಾರಿಗೆ ನೌಕರರಿಗೆ ಕೊಟ್ಟ ಮಾತು ಮರೆತಿದ್ದು ಹೇಗೆ ಸರ್ಕಾರ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶೀಘ್ರದಲ್ಲಿ ಸಿಎಂ ಬಿಎಸ್ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಭೇಟಿ ಮಾಡಲಿದ್ದಾರೆ. 2-3 ದಿನದಲ್ಲಿ ಬೆಂಗಳೂರಿನಲ್ಲಿ ನಾಯಕರ ಭೇಟಿಯಾಗಿ ಬಳಿಕ ಮಹತ್ವದ ರಾಜಕೀಯ ನಿರ್ಧಾರ ಪ್ರಕಟಿಸಲಿದ್ದಾರೆ. ಮಂತ್ರಿಗಿರಿಗಾಗಿ ಈಗಾಗಲೇ ಒತ್ತಡ ತಂತ್ರಕ್ಕೆ ಮೊರೆ ಹೋಗಿರುವ ಜಾರಕಿಹೊಳಿ ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಹೋದರರ ಸಲಹೆಯಂತೆ ಮುಂದಿನ ವಾರ ನಿರ್ಧಾರ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮುಂದಿನ ನಡೆ ನಿಗೂಢವಾಗಿದ್ದು, ರಹಸ್ಯ ಸ್ಥಳದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸಭೆ ನಡೆಸುವ ಸಾಧ್ಯತೆ ಇದೆ. ಈ ಬಗ್ಗೆ ಟಿವಿ9ಗೆ ರಮೇಶ್ ಜಾರಕಿಹೊಳಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬಾಲಚಂದ್ರ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಜೊತೆ ರಮೇಶ್ ಜಾರಕಿಹೊಳಿ ಸಭೆ ನಡೆಸಲಿದ್ದಾರೆ. ಸುತ್ತೂರು ಶ್ರೀಗಳು ಮತ್ತು ಆರ್ಎಸ್ಎಸ್ ನಾಯಕರ ಭೇಟಿ ಬಳಿಕ ಸಹೋದರರ ಜೊತೆಗೆ ಚರ್ಚಿಸಲಿದ್ದಾರೆ. ಈ ವೇಳೆ ಮುಂದಿನ ರಾಜಕೀಯ ನಡೆ ಬಗ್ಗೆ ತೀರ್ಮಾನ ಮಾಡುವ ನಿರೀಕ್ಷೆ ಇದೆ. ರಮೇಶ್ ಜಾರಕಿಹೊಳಿ ಸದ್ಯ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಹೀಗಾಗಿ ಬಾಲಚಂದ್ರ ಜಾರಕಿಹೊಳಿ ಸಂಪರ್ಕ ಮಾಡುತ್ತಿರುವ ಹಲವು ನಾಯಕರು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮನವೊಲಿಸಲು ಸಲಹೆ ನೀಡಿದ್ದಾರೆ. ಇನ್ನು ನಾಳೆ ಕ್ಷೇತ್ರದಲ್ಲೇ ಇರಲಿರೋ ರಮೇಶ್ ಜಾರಕಿಹೊಳಿ ಸರ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಾಡಿದ್ದು ಮತ್ತೆ ಮುಂಬೈಗೆ ತೆರಳುವ ಸಾಧ್ಯತೆಯಿದ್ದು, ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಪಡೆದು ಮುಂಬೈಗೆ ತೆರಳಲಿದ್ದಾರೆ. ಈ ವೇಳೆ ದೇವೇಂದ್ರ ಫಡ್ನವೀಸ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಫಡ್ನವೀಸ್ ಮೂಲಕ ಹೈಕಮಾಂಡ್ ನಾಯಕರ ಬಳಿ ಸಮಯಾವಕಾಶ ಕೇಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ 2 ಡೆಲ್ಟಾ ಪ್ಲಸ್ ಕೇಸ್ ಪತ್ತೆಯಾಗಿದ್ದು, ಮಹಾರಾಷ್ಟ್ರ ಕೇರಳದಿಂದ ಬಂದರೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಇರಬೇಕಾಗಿದೆ. ಮಹಾರಾಷ್ಟ್ರ ಕೇರಳದಿಂದ ಬರುವವರ ಮೇಲೆ ನಿಗಾ ವಹಿಸಿದ್ದು ರ್ಯಾಂಡಮ್ ಟೆಸ್ಟ್ ಮಾಡುವಂತೆ ಸೂಚನೆ ನೀಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಡೆಲ್ಟಾ ಪ್ಲಸ್ ತಡೆಯಲು ಲಸಿಕೆ ಪಡೆಯುವುದೊಂದೇ ದಾರಿ. ಲಸಿಕೆ ಪಡೆಯದವರ ಮೇಲೆ ಡೆಲ್ಟಾ ಪ್ಲಸ್ ಹೆಚ್ಚಿನ ಪರಿಣಾಮ ಬೀರಲಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವ ಕೊಟ್ಟ ಮಾತನ್ನು ತಪ್ಪಿದ್ದು, ಕೋವಿಡ್ಗೆ ಬಲಿಯಾದ ಸಾರಿಗೆ ನೌಕರರ ಕುಟುಂಬವನ್ನ ಅನಾಥರನ್ನಾಗಿ ಮಾಡಿದ್ದಾರೆ. ಸಾರಿಗೆ ನೌಕರರು ಕೊರೋನಾದಿಂದ ಮೃತಪಟ್ಟರೆ 30 ಲಕ್ಷ ಪರಿಹಾರ ನೀಡುವುದಾಗಿ ಸಚಿವರು ಭರವಸೆಯನ್ನ ನೀಡಿದರು. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಎಕೆಆರ್ಟಿಸಿ ಮತ್ತು ಎನ್ಡಬ್ಲ್ಯೂಕೆಆರ್ಟಿಸಿಯ 213 ನೌಕರರು ಈವರೆಗೆ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ಕೇವಲ 7 ಜನರಿಗೆ ಮಾತ್ರ ಪರಿಹಾರವನ್ನ ಬಿಡುಗಡೆ ಮಾಡಿದ್ದಾರೆ.
ಇತ್ತ ಮನೆಯ ಯಜಮಾನನೂ ಇಲ್ಲದೆ ಅತ್ತ ಪರಿಹಾರವೂ ಇಲ್ಲದೆ ಕೊರೋನಾದಿಂದ ಸಾವನ್ನಪ್ಪಿದ ಸಾರಿಗೆ ನೌಕರರ ಕುಟುಂಬ ನಡುಬೀದಿಯಲ್ಲಿ ನಿಂತಿದೆ. ಕೋವಿಡ್ನಿಂದ ಸಾವನ್ನಪ್ಪಿದ ಸಿಬ್ಬಂದಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ನೌಕರರು ಬೇಡಿಕೆ ಇಟ್ಟಿದ್ರು. ಸರ್ಕಾರ ಕೂಡ 30 ಲಕ್ಷ ಪರಿಹಾರ ನೀಡುವುದಾಗಿ ಭರವಸೆಯನ್ನ ನೀಡಿತ್ತು. ಆದ್ರೀಗ ರಾಜ್ಯ ಸರ್ಕಾರ ಅವರನ್ನ ಮರೆತಿದೆ. ನಮ್ಮ ಬಳಿ ಕೋವಿಡ್ನಿಂದ ಮೃತಪಟ್ಟ ನೌಕರರ ಮಾಹಿತಿಯೇ ಇಲ್ಲ ಅಂತ ಹೇಳ್ತಿದೆ. ಕೊರೋನಾಗೆ ಬಲಿಯಾದ ಸಾರಿಗೆ ಸಿಬ್ಬಂದಿಗೆ ಪರಿಹಾರ ನೀಡೋಕೆ ಕಾನೂನು ತೊಡಕಿದೆ ಅಂತ ಬಿಎಂಟಿಸಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಹೇಳಿದ್ದಾರೆ. ಕೊರೋನಾ ಮೊದಲನೇ ಅಲೆಗೆ ಬಿಎಂಟಿಸಿಯ 38 ಸಿಬ್ಬಂದಿ ಬಲಿಯಾಗಿದ್ರೆ ಕೊರೋನಾ ಎರಡನೇ ಅಲೆಯಲ್ಲಿ 69 ಬಿಎಂಟಿಸಿ ಸಿಬ್ಬಂದಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ ವರ್ಷ 4 ಜನರಿಗೆ ಪರಿಹಾರ ನೀಡಿದ್ದು ಇನ್ನುಳಿದ ಪರಿಹಾರವನ್ನ ನೀಡೋಕೆ ಕಾನೂನು ತೊಡಕಿದೆ ಅಂತ ಎಂಆರ್ ವೆಂಕಟೇಶ್ ತಿಳಿಸಿದ್ದಾರೆ. ನಾಳೆಯಿಂದಲೇ ಬೆಂಗಳೂರು ಮತ್ತಷ್ಟು ಫ್ರೀ ಆಗಲಿದೆ. ಕೊರೋನಾ ಕಂಟ್ರೋಲ್ಗೆ ಬರ್ತಿದ್ದಂತೆ ನಿಯಮಗಳನ್ನ ಸಡಿಲಿಕೆ ಮಾಡ್ತಿದ್ದು ನಾಳೆಯಿಂದ ಬೆಂಗಳೂರಿನಲ್ಲಿ ಹೊಸ ದುನಿಯಾ ಶುರುವಾಗತ್ತೆ. ಸತತ 2.5 ತಿಂಗಳಿಂದ ಬಂದಾಗಿದ್ದ ಕಲ್ಯಾಣ ಮಂಟಪಗಳು ನಾಳೆಯಿಂದ ಓಪನ್ ಆಗಲಿವೆ. ಅಲ್ಲದೆ ಹೋಟೆಲ್ನಲ್ಲಿ ಕುಳಿತು ಊಟ ಮಾಡಲು ಸೀಮಿತ ಜನರಿಗೆ ಅವಕಾಶ ಸಿಗಲಿದೆ. ಅನ್ಲಾಕ್ನಲ್ಲಿ ನಾಳೆಗಿಂತ ಮತ್ತಷ್ಟು ವಿನಾಯಿತಿ ನೀಡುತ್ತಿದ್ದು ಪಾರ್ಟಿ ಹಾಲ್, ರೆಸಾರ್ಟ್ಗಳಲ್ಲಿ 40 ಜನರು ಎಂಟ್ರಿ ಕೊಡಬಹುದಾಗಿದೆ. ಅಲ್ಲದೆ ಮದುವೆ ಸಮಾರಂಭಗಳಿಗೂ ಸರ್ಕಾರ ಷರತ್ತಿನ ಅನುಮತಿ ನೀಡಿದ್ದು ಶುಕ್ರವಾರದ ಸಭೆಯಲ್ಲಿ ನಿರ್ಬಂಧ ತೆರವಿನ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿತ್ತು. ಸಚಿವರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಬಿಎಸ್ವೈ ಷರತ್ತು ಸಡಿಲಿಕೆ ಬಗ್ಗೆ ನಿರ್ಧಾರವನ್ನ ಮಾಡಿದ್ರು.